ದಳಪತಿ ವಿಜಯ್ ಅವರು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿ ಇದೀಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಾರೆ. ಆದ್ರೆ ವಿಜಯ್ ಅವರು ಹಾಸಿಗೆಗಿಂತ ಹೆಚ್ಚಾಗಿ ಕಾಲು ಚಾಚಿದ್ರ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ವಿಜಯ್ ತಮ್ಮ ಜನತೆಗೆ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳ ಪಟ್ಟಿ. ಹಾಗಾದ್ರೆ ವಿಜಯ್ ಅವರು ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳು ಯಾವುದು ಅಂತ ನೋಡೋದಾದ್ರೆ, ಮನೆಯ ಪ್ರತಿ ಯಜಮಾನಿಗೆ 2,500 ರೂಪಾಯಿ ನೀಡುವ ಯೋಜನೆ. ಎರಡನೆಯದಾಗಿ, ಯಾರು ಮದುವೆಯಾಗ್ತಾರೆ ಆ ವಧುವಿಗೆ 8 ಗ್ರಾಂ ಚಿನ್ನ ಹಾಗೇನೆ 1 ರೇಷ್ಮೆ ಸೀರೆಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಮೂರನೆಯದಾಗಿ, ವಾರ್ಷಿಕವಾಗಿ ಪ್ರತಿ ಕುಟುಂಬಗಳಿಗೆ 6 LPG ಸಿಲಿಂಡರ್ ಗಳನ್ನ ನೀಡ್ತೀವಿ ಅಂತ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ನಾಲ್ಕನೇದಾಗಿ, ಪದವೀಧರರಿಗೆ 4,000 ರೂಪಾಯಿ ಭತ್ಯೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಹೀಗೆ ನಾನಾ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ವಿಜಯ್ ಅವರು ನೀಡಿದ್ದಾರೆ. ಆದ್ರೆ ಇಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಜಕ್ಕೂ ಕೂಡ ವಿಜಯ್ ಅವರು ಈ ಎಲ್ಲಾ ಯೋಜನೆಗಳನ್ನು ಕೂಡ ಈಡೇರಿಸ್ತಾರಾ ಅನ್ನೋದು. ಇದು ಕೇವಲ ನಿಮ್ಮ ಪ್ರಶ್ನೆಯಲ್ಲ, ಈ ಪ್ರಶ್ನೆಯನ್ನ ವಿಪಕ್ಷದವರು ಕೂಡ ಕೇಳ್ತಿದ್ದಾರೆ. ಬಹುಶಃ ಫ್ರೀ ಬೀಸ್ ಅವ್ರು ಏನ್ ಘೋಷಣೆ ಮಾಡಿದ್ದಾರೆ, ಅದ್ ಯಾರವರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟ್ ವರ್ಷಕ್ಕೆ 3,50,000 ವರ್ಷಕ್ಕೆ 3,50,000 ಲಕ್ಷ ಕೋಟಿನ ಏನೋ ಇದೆ, 330 340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಇಲ್ಲಿ ಇನ್ನೊಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ತಮಿಳುನಾಡಿನ ಸರ್ಕಾರದ ಮೇಲೆ ಈಗಾಗಲೇ 10 ಲಕ್ಷ ಕೋಟಿ ರೂಪಾಯಿ ಸಾಲದ ಹೊರೆ ಇದೆ. ಇದರ ಹೊರತಾಗಿ ತಮಿಳುನಾಡಿನ ವಾರ್ಷಿಕ ಬಜೆಟ್ ಬಗ್ಗೆ ನೋಡೋದಾದ್ರೆ, ತಮಿಳುನಾಡಿನ ವಾರ್ಷಿಕ ಬಜೆಟ್ 3.30ರಿಂದ 3.40 ಲಕ್ಷ ಕೋಟಿ ಅಷ್ಟೇ ಇದೆ. ಆದ್ರೆ ವಿಜಯ್ ನೀಡಿರುವಂತಹ ಘೋಷಣೆಗಳನ್ನ ಈಡೇರಿಸಬೇಕಂತಂದ್ರೆ ಬರೋಬ್ಬರಿ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ. ಹೀಗೆಲ್ಲ ಇರುವಾಗ ವಿಜಯ್ ಇಷ್ಟೆಲ್ಲ ಭರವಸೆಗಳನ್ನ ಹೇಗೆ ಈಡೇರಿಸ್ತಾರೆ? ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟ್ 3.5 ಲಕ್ಷ ಕೋಟಿ. ಯಾವ ತರ ಹಣ ಹೊಂದಿಸ್ತಾರೆ ಅದ್ ನೋಡ್ಬೇಕು. ಈಗ ವಿಜಯ್ ಸಾಲ ಮಾಡಿ ಆದ್ರೂ ಕೂಡ ತನ್ನ ಜನತೆಗೆ ನೀಡಿರುವಂತಹ ಭರವಸೆಗಳನ್ನ ಈಡೇರಿಸಬೇಕಾಗಿದೆ. ಒಂದು ವೇಳೆ ಈ ಎಲ್ಲಾ ಭರವಸೆಗಳನ್ನ ಈಡೇರಿಸದೆ ಇದ್ರೆ ಜನರ ನಂಬಿಕೆಯನ್ನ ವಿಜಯ್ ಕಳೆದುಕೊಂಡು ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗೋದು ಗ್ಯಾರಂಟಿ. ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ರೀಲ್ಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.